ರೇಣುಕಾಸ್ವಾಮಿ ಮನೆಯಲ್ಲಿ ಶುಭ ಕಾರ್ಯ 8 ತಿಂಗಳ ಬಳಿಕ ಮನೆಯಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದೆ. 8 ತಿಂಗಳ ಸಹಿ ಕಹಿ ಘಟನೆ ಕಣ್ಣೀರಿನಲ್ಲೇ ಕಾಲ ಕಳೆದ ಇವತ್ತು ಕುಟುಂಬ 8 ತಿಂಗಳಿಂದ ಕಣ್ಣೀರಿನಲ್ಲೇ ಕಳೆದಿತ್ತು ಕುಟುಂಬ. ಈಗ ರೇಣುಕಾಸ್ವಾಮಿ ಮನೆಯಲ್ಲಿ ಶುಭ ಕಾರ್ಯ 8 ತಿಂಗಳ ಕಹಿ ಘಟನೆಯಲ್ಲೇ ಕಣ್ಣೀರು ಕಳೆದಿದ್ದ ಕುಟುಂಬ ಮೊಮ್ಮಗನ ಸೊಸೆಯನ್ನ ಮನೆ ತುಂಬಿಸಿಕೊಳ್ಳಲು ಕಾತುರರಾಗಿದ್ದಾರೆ. ಐದು ತಿಂಗಳು ತುಂಬಿದ ಹಿನ್ನೆಲೆಯಲ್ಲಿ ನಾಮಕರಣ ಶಾಸ್ತ್ರ ನಡೀತಾ ಇದೆ. ರೇಣುಕಾಸ್ವಾಮಿ ಅವರ ಕುಟುಂಬದಲ್ಲಿ, ಅವರ ಮನೆಯಲ್ಲಿ ತೊಟ್ಟಿಲು ಶಾಸ್ತ್ರಕ್ಕೆ ರೇಣುಕಾಸ್ವಾಮಿ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಸಡಗರ ಸಂಭ್ರಮದಲ್ಲಿ ದಾವಣಗೆರೆಯ ಹತ್ತಿಬಣ್ಣದ ನಿವಾಸದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ರೇಣುಕಾಸ್ವಾಮಿ ನಿವಾಸದಲ್ಲಿ ರೇಣುಕಾಸ್ವಾಮಿ ಮಗ ಹಾಗೂ ಪತ್ನಿ ಸಹನಾ ಅವರು ಸದ್ಯ ದಾವಣಗೆರೆಯ ಹರಿಹರದಲ್ಲಿದ್ದಾರೆ. ಸಹನಾ ತವರು ಮನೆ ಹತ್ತಿರ ಪಟ್ಟಣದಲ್ಲಿದ್ದು ರೇಣುಕಾಸ್ವಾಮಿ ಪತ್ನಿ ಸಹ ತೊಟ್ಟಿಲು ಶಾಸ್ತ್ರದ ಹಿನ್ನೆಲೆ ಇಂದು ಗಂಡನ ಮನೆಗೆ ಬರ್ತಾ ಇದ್ದಾರೆ. ಈಗ ಮೊಮ್ಮಗ ಮತ್ತು ಸೊಸೆಯನ್ನ ಮನೆಗೆ ತುಂಬಿಸಿಕೊಳ್ಳುವ ಕಾರ್ಯಕ್ರಮ ಕೂಡ ಜೋರಾಗಿ ನಡೀತಾ ಇದೆ. ರೇಣುಕಾಸ್ವಾಮಿ ತಂದೆ ಕಾಶಿನಾಥ್ ಶಿವನಗೌಡರು, ಈಗ ತಾಯಿ ರತ್ನಪ್ರಭಾ ಅವರು ಕೂಡ ಕಾತುರರಾಗಿದ್ದಾರೆ ಮೊಮ್ಮಗನನ್ನ ಬರಮಾಡಿಕೊಳ್ಳಿಕ್ಕೆ. ಅವರ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಸತತ 8 ತಿಂಗಳ ಬಳಿಕ 2024 ಜೂನ್ ತಿಂಗಳಲ್ಲಿ ಅವರ ಕೊಲೆಯಾಗಿತ್ತು. ಈ ಕೊಲೆಯಲ್ಲಿ ದರ್ಶನ್ ಸೇರಿದಂತೆ ದರ್ಶನ್ ಗ್ಯಾಂಗ್ನ 17ಕ್ಕೂ ಹೆಚ್ಚು ಜನ ಗ್ಯಾಂಗ್ನಲ್ಲಿ ತಪ್ಪಿತಸ್ಥರು ಅಂತ ಕೂಡ ಗುರಿಯಾಗಿತ್ತು. ಈಗ ಅವರ ಮನೆಯಲ್ಲಿ ಸತತ 8 ತಿಂಗಳ ಬಳಿಕ ಈಗ ಮನೆಯಲ್ಲಿ ಮೊಮ್ಮಗನನ್ನ ಬರಮಾಡಿಕೊಳ್ತಾ ಇದ್ದಾರೆ, ಮೊಮ್ಮಗ ಮತ್ತು ಸೊಸೆಯನ್ನ. ರೇಣುಕಾಸ್ವಾಮಿ ಮಗನ ಹೆಸರು ಏನಿರಬಹುದು ಅಂತ ಕೂಡ ಕಾದಷ್ಟೇ ನೋಡಬೇಕಾಗುತ್ತೆ. ರೇಣುಕಾಸ್ವಾಮಿ ಅವರ ಮನೆಯಲ್ಲಿ ಈಗ ಸಂಭ್ರಮ ಮನೆ ಮಾಡಿದೆ. ಮಗುವಿಗೆ 5 ತಿಂಗಳು ತುಂಬಿದೆ. ಹೀಗಾಗಿ ರೇಣುಕಾಸ್ವಾಮಿ ಕುಟುಂಬದವರು ಇಂದು ನಾಮಕರಣ ಶಾಸ್ತ್ರವನ್ನ ಇಟ್ಕೊಂಡಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ನಿವಾಸದಲ್ಲೇ ಅವರ ಮಗುವಿಗೆ ನಾಮಕರಣ ಶಾಸ್ತ್ರ ನಡೆಯಲಿದೆ. ಜೊತೆಗೆ ರೇಣುಕಾಸ್ವಾಮಿ ಮಗನಿಗೆ ಕುಟುಂಬದವರು ಕೂಡ ಯಾವ ಹೆಸರನ್ನ ಇಡಲಿದ್ದಾರೆ ಅನ್ನೋದನ್ನ ಕುತೂಹಲ ಕೆರಳಿಸ್ತಾ ಇದೆ. ಸತತ 8 ತಿಂಗಳ ಕಹಿ ಘಟನೆಯಲ್ಲೇ ಕಣ್ಣೀರು ಕಳೆದಿದೆ ಕುಟುಂಬ. ಅವರ ಮನೆಗೆ ಹಲವು ರಾಜಕೀಯ ಮುಖಂಡರು ಸೇರಿದಂತೆ ಹಲವು ಸಿನಿಮಾ ನಟರು, ಹಲವು ಸಾಮಾಜಿಕ ಹೋರಾಟಗಾರರು ಎಲ್ಲರೂ ಕೂಡ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿ ಬಂದಿದ್ರು. ಈಗ 8 ತಿಂಗಳ ಬಳಿಕ ಮನೆಗೆ ಮೊಮ್ಮಗ ಬರ್ತಾ ಇದ್ದಾನೆ. ಮೊಮ್ಮಗನನ್ನ ಬರಮಾಡಿಕೊಳ್ಳಿಕ್ಕೆ ಕುಟುಂಬದವರು ಕೂಡ ಕಾತುರರಾಗಿ ಸಡಗರದಿಂದ ಕಾಯ್ತಾ ಇದ್ದಾರೆ.